ಸೊ ಈಗ ಟೈಮಿಂಗ್ ಬಗ್ಗೆ ಪ್ರಶ್ನೆ ಇದೆ. ಅಂದರೆ ಬಿಗ್ ಬಾಸ್ ಶುರು ಆದಮೇಲೆ ನೋಟಿಸ್ ಕೊಟ್ಟಿದ್ಯಾಕೆ, ಬೀಗ ಹಾಕ್ಸಿದ್ಯಾಕೆ ಅಂತ ಹೇಳಿ ಟೈಮಿಂಗ್ಸ್ ಬಗ್ಗೆ ಸರ್ ಶಿವರಾಜ್ ಸರ್. ಇಲ್ಲ ನಾನು ಕೊಡ್ತೀನಿ ಅವಕಾಶ ಕೊಡ್ತೀನಿ. ಪಾಯಿಂಟ್ ಮುಗಿಸ್ಬೇಕಾಗಿತ್ತು, ಹೇಳ್ಬಿಡ್ತೇನೆ. ಮಾನ್ಯ ಛಲವಾದಿಯವರು ಬಹಳ ವೀರಾವೇಶದಿಂದ ಯಾರ ಮೇಲಂದರೆ ಅವ್ರ ಮೇಲೆ ಎತ್ಕಟ್ಟ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಪಕ್ಷದವರು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ನ ನಿಮ್ಮ ಸಮುದಾಯ ಅಂದರೆ ನೀವು ಇವಾಗ ನಿಮ್ಮ ಸಮುದಾಯ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೀರಿ, ನೀವು ಕನ್ವರ್ಟ್ ಆಗಿದ್ದೀರಿ. ಅಲ್ಲಿ CJ ಅವ್ರ ಮೇಲೆ ಹಾಕಿದ್ರಲ್ಲ ಅದ್ರ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಟು ಈಗ ಜಾತಿ ನೋಡಿದ್ರೆ ಯಾರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೀವು ಒಬ್ಬ ಕಲಾವಿದರು ವಿಷಯನ ತಗೊಂಡ್ಬಂದು ಒಂದು ಸಮಾಜಕ್ಕೆ ತಳಕಾಗ್ತಿದ್ದೀರಲ್ಲ. ಸುದೀಪ್ ಅವ್ರನ್ನ ಎಲ್ಲಾ ಸಮಾಜದ ಎಲ್ಲಾ ಜನರು ಪ್ರೀತಿ ಮಾಡ್ತಿದ್ದಾರೆ, ಗೌರವಿಸ್ತಾ ಇದ್ದಾರೆ. ಇಂಥ ಛಲವಾದಿಗಳಂತವರೆಲ್ಲ ಸೇರ್ಕೊಂಡು ಹಾಳು ಮಾಡಬೇಡ್ರಿ. ಮೊದಲು ನಿಮ್ಮ ಸಮಾಜದ ಒಬ್ಬ CJಗೆ ಮಾಡಿರೋ ಅಪಮಾನದ ಬಗ್ಗೆ ಮಾತನಾಡಿ. ಆರ್ಯವರ್ಧನ್ ಗುರು ಅದನ್ನ ಬಿಟ್ಟು ಏನೇನೋ ಮಾತನಾಡ್ತೀರಿ. ಆಯ್ತು ಮಾತಾಡೋಣ. ಕುಮಾರ್ ಸರ್ ಕಂಟಿನ್ಯೂ ಮಾಡಿ. ಈಗ ಬೇಗ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಒಂದು ಶೋ ನಡೀತಿದೆ. ಓಕೆ, ನಾವು ನಿಜವಾಗ್ಲೂ ಯಾವ್ದ್ರ ಜೊತೆ ಇರಬೇಕು ಅಂತ ಜನ ಯೋಚನೆ ಮಾಡೋದಾದ್ರೆ ನಮ್ಮ ನೆಲದ ಕ್ರೀಡೆ, ಭಾರತ ದೇಶದ ಅಸ್ಮಿತೆ, ಕಬಡ್ಡಿ ಕ್ರೀಡೆ ನಡೀತಿದೆ ಪ್ರತಿದಿನ. ಅದು ಬರ್ತಾ ಇದೆ 2 ಗಂಟೆಗಳ ಕಾಲ ಟಿವಿಗಳಲ್ಲಿ, ಅದನ್ನ ನೋಡ್ರಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಗುರುಗಳೇ ಏನು ಹೇಳ್ತೀರಿ ಸದ್ಯ ನಡೀತಾ ಇರುವಂತಹ ಬಿಗ್ ಬಾಸ್ ವಿಚಾರ ಕೂಡ ನೋಡಿ. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರು ಇರ್ತಾರೆ, JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು ಇರ್ತಾರೆ, ನಮ್ಮ ಕರ್ನಾಟಕ ರೈತಪರ ವೇದಿಕೆಯ ರಾಜ್ಯಾಧ್ಯಕ್ಷರು ಶಿವರಾಜ್ ಗೌಡರು ಕೂಡ ಇರ್ತಾರೆ. ಏನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಫಸ್ಟ್ ಎಲ್ಲರಿಗೂ ಧನ್ಯವಾದಗಳು ಸರ್. ಇದು ಬಿಗ್ ಬಾಸ್ ಖಂಡಿತ ಕೂಡ ನೀರಿನಿಂದ ತೊಂದರೆ ಆಗೈತೆ. ನೀರು ಅಂದ್ರೆ ಜಲ ಅಂದ್ರೆ ಚಂದ್ರಗ್ರಹ. ಚಂದ್ರ ಈ ವರ್ಷ 2/11/2029 ದಿನಾಂಕ ಚೆನ್ನಾಗಿಲ್ಲ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಅದರಲ್ಲೂ ಕೂಡ ನಿರೂಪಕರು ಕೂಡ 2ನೇ ತಾರೀಕಿಗೆ ಬರ್ತಾರೆ, ಅವರು ಕೂಡ ಮಕರ ರಾಶಿನೇ ಬರ್ತಾರೆ 100%. ಆಮೇಲೆ ಇದನ್ನ ಸ್ಟಾರ್ಟ್ ಮಾಡಿದಂತ ದಿನ 27ನೇ ತಾರೀಕು. ಈ ವರ್ಷ 9, 18, 27 ತುಂಬಾ ಬ್ಯಾಡ್ ಡೇಟ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೆ ನಾನು. ಹಲವಾರು ತಮಿಳ್ ಚಾನಲ್, ಕನ್ನಡ ಚಾನಲ್ ಎಲ್ಲದೂ ಕೂಡ ಒಂದು ಜಾಗೃತಿಯನ್ನ ಮೂಡಿಸಿದೆ 100% ಹೆಂಗೆ ಅಂತ. ಇವಾಗ ಉದಾಹರಣೆಗೆ ತುಂಬಾ ಘಟನೆಗಳು ನಡೆದವು. 9ನೇ ತಾರೀಕು ನೇಪಾಳ ಅಟ್ಯಾಚ್ ಹೊಡೆದ್ರು 9ನೇ ತಿಂಗಳು. 18ನೇ ತಾರೀಕು ಶ್ರೀಲಂಕಾ ಪ್ಲೇಯರ್ ಒಬ್ಬ 5-6 ಹೊಡ್ಸ್ಕೊಂಡು ಅವ್ರ ಅಪ್ಪ ಸತ್ತೋಗ್ಬಿಟ್ರು. 27ನೇ ತಾರೀಕು ತಮಿಳ್ ವಿಜಯ್ ಕಾಲು ತುಳಿದ 50 ಜನ ಸತ್ತೋದ್ರು. ಇದೇ 27ನೇ ತಾರೀಕು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ರಾಂಗ್ ಡೇಟ್ ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ಅಲ್ಲಿ ನಿರೂಪಕರು ಕೂಡ ಅದು ರಾಂಗ್ ಡೇಟ್ ಆಗುತ್ತೆ. ಅದು ಅವ್ರು 2ನೇ ತಾರೀಕು ಕೊಟ್ಟದ್ದು 9ನೇ ತಾರೀಕು ಆಗಲ್ಲ. ಬಿಗ್ ಬಾಸ್ ಅಂದ್ರೆ 24 ಬರುತ್ತೆ. 24 ಅನ್ನೋದು ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರ್ ಅಂತ ಹೇಳ್ತೆ. ಮುಂದಿನ ವರ್ಷ 8 ಮತ್ತೆ 2 ಕೆಟ್ಟ ಡೇಟ್ ಕೊಡುತ್ತೆ. ಈ ವರ್ಷ 9 ಸರಿಲ್ಲ ಅಂತ ಹೇಳ್ತಿದೆ. 9ನೇ ತಾರೀಕಲ್ಲಿ 27ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಅದಾದ್ಮೇಲೆ ಇಲ್ಲೇನಾಗುತ್ತೆ, ನೀರಿನಿಂದ ಗಲಾಟೆ, ನೀರಿನಿಂದ ತೊಂದರೆ ಆಗ್ತಿದೆ ಬಿಗ್ ಬಾಸ್. ಇದನ್ನ ದಯವಿಟ್ಟು ಬಗೆಹರಿಸ್ಕೋಬಹುದು. ಇನ್ನೂ ಒಂದು ಏನಪ್ಪಾ ಅಂದ್ರೆ, ಒಂದು ವಿಶೇಷವಾಗಿ ಇಲ್ಲಿ ಗೊತ್ತೋ ಗೊತ್ತಿಲ್ಲದಲ್ಲೂ ಸಾಕಷ್ಟು ಘಟನೆಗಳು ನಡೆದು ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಒಂದು ಇಲ್ಲಿ ನಿರೂಪಕ ನಾನು ಮಾಡಲ್ಲ ಅಂದ್ರು, ಅವ್ರನ್ನ ಮನ ವಹಿಸಿದ್ರು. ಮತ್ತೆ ಈ ಸರಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಸಾಕಷ್ಟು ಘಟನೆಗಳು. ಆ ಹುಡುಗಿ ಪಾಪ ಮಂಗಳೂರು ಹುಡುಗಿ ಹೇಳುತ್ತೆ ಎಲ್ಲರನ್ನ ಆಚೆ ಹಾಕ್ತೀನಿ ಅಂತ ಹೇಳ್ತಾರೆ. ದೇವರ ಅನುಗ್ರಹ ಎಲ್ಲರ ಬಯಲು ನುಡಿಸ್ತಾ ಇದ್ರು. ಮತ್ತೆ ಬಿಗ್ ಬಾಸ್ ಅನ್ನೋದಕ್ಕೆ ದಯವಿಟ್ಟು ತುಂಬಾ ಜನ ಮನೋರಂಜನೆಗೆ ಟೈಮ್ ಆದ್ಮೇಲೆ ನೋಡ್ತಾರೆ. ಒಂದು ರಾತ್ರಿ ಎಲ್ಲ ನೋಡೋಂಥವ್ರಿಗೆ ಇರ್ತಾರೆ ಪಾಪ ಮನೇಲಿ ಏಜ್ ಆಗಿರೋರಿಗೆ ಒಂದು ಹೊಸ ವಿಷಯವನ್ನ ಬೇಕಾಗಿರುತ್ತೆ. ಸೀರಿಯಲ್ ನೋಡಿ ಬೋರ್ ಆಗಿರುತ್ತೆ, ಗೇಮ್ ನೋಡಿ ಬೇಜಾರಾಗಿರುತ್ತದೆ. ಎಲ್ಲಾ ತರದ್ದು ಗೇಮ್ ಎಲ್ಲಾನು ಬರುತ್ತೆ. ಇದೊಂದು ಬಿಗ್ ಬಾಸ್ ಒಂದು ಫಾರಿನ್ ಟೆಕ್ನಾಲಜಿ. ಇದು ಎಂಡಮೆಂಟ್ ಕಂಪನಿ ಅನ್ನೋದು ಒಂದು ಎಲ್ಲಾ ರೀತಿಯಲ್ಲಿ ನಡೆಸ್ತಾರೆ 100%. ಅಣ್ಣ ತಮ್ಮ ಇಬ್ರು. ಈ ಗೇಮ್ ಬಂದು ಅವ್ರ ಪ್ಲಾನ್ ಪ್ರಕಾರ ಇರುತ್ತೆ. ಇಲ್ಲಿ ವಾಸ್ತು ಇಲ್ದಿರೋದು ಒಂದು ತಲೆನೋವಾಗುತ್ತೆ, ಹೊಸ ವಾಸ್ತು ಮಾಡ್ತಿರೋದು. ಮತ್ತೆ ನೀರಿನಿಂದ ತೊಂದರೆ ಆಗುತ್ತೆ 100%. ಅಲ್ಲಿ ಏನಾಗುತ್ತೆ, ಈ ಸರಿ ಬಿಗ್ ಬಾಸ್ ಅನ್ನೋದು ಒಂದು ರೆಡ್ ಕಲರ್ ಬಣ್ಣವನ್ನ ಯೂಸ್ ಮಾಡ್ತಾರೆ. ರೆಡ್ ಇಸ್ ವೆರಿ ಡೇಂಜರ್. ನೋಡಿ RCB ಕಪ್ ಹೊಡೆದ್ರು, ಆದ್ರೆ ನೆಮ್ಮದಿ ಇಲ್ಲ. ವಿರಾಟ್ ಕೊಹ್ಲಿ 18ನೇ ತಾರೀಕು ಕಾಲು ತುಳಿತದೆ. ಇಲ್ಲೂ ಕೂಡ 11 ಜನ ಸಾವನ್ನು ಅನುಭವಿಸ್ತಾರೆ. 11 ಜನ. ಏರ್ ಇಂಡಿಯಾ ಪ್ಲೇಟ್ ಬೀಳುತ್ತೆ, ಅವತ್ತು ಕೂಡ ಟೋಟಲ್ ಮಾಡಿದ್ರೆ 9 ಬರುತ್ತೆ. ಏರ್ ಇಂಡಿಯಾ ಅಂದ್ರೆ 16 ಬರುತ್ತೆ. ಏರ್ ಇಂಡಿಯಾ ಅಂದ್ರೆ ರೆಡ್ ವೈಟ್. ಅವತ್ತು ಕೂಡ ರೂಟ್ ನಂಬರ್ 171 ಬರುತ್ತೆ. ಅಂದ್ರೆ ಎಲ್ಲಾ ರೀತಿಯಲ್ಲಿ ಈ ವರ್ಷ 9 ಸರಿ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ದಲ್ಲಿದ್ದೆ. ನನ್ನ ಮಾತನ್ನ ಜನಕ್ಕೆ ಅರ್ಥ ಆಗಲ್ಲ. ಅಂದ್ರೆ
ಒಂದು ಏನಪ್ಪಾ ಅಂದ್ರೆ ಈ ಪ್ರಪಂಚದಲ್ಲಿ ನಂಬರ್ಸ್ ಬಗ್ಗೆ ಹೇಳಿ ಸಾಕಾಗೋಯ್ತೆ. ಗುರುಗಳೇ, ಇದಕ್ಕೆ ಜನಕ್ಕೆ notice ಜಾಗೃತಿ ಕೊಟ್ಟಿದ್ದು ಮೂಡಿಸಬೇಕು. ತಪ್ಪು ತಮಿಳುನಾಡು ಅಂತನಾ? ಬಗ್ಗೆ ತುಂಬಾ ಟಿವಿಲಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಬಂದೆ 100%. ನನ್ನ ಕೈಲಿ ಆದಷ್ಟು ಹೇಳ್ತಾ ಇದ್ದೆ. ಇಲ್ಲ, ಒಂದು ಈ ವರ್ಷದಲ್ಲಿ ಬಿಗ್ ಬಾಸ್ ಖಂಡಿತ ಕೂಡ ಮತ್ತೆ ನಡೀತಿದೆ, ಟೈಮ್ ತಗೊಳತ್ತೆ. ಎಲ್ಲ ಒಂದ್ ಕಡೆ ಎಲ್ಲರೂ ನಟ್ಟು ಬೋಲ್ಟ್ ಮೇಲೆ ಪ್ರೆಜರ್ನ ಹಾಕ್ತಾ ಇದಾರೆ 100%. ನೋಟಿಸ್ ಕೊಟ್ಟಿದ್ದು ರಾಂಗ್ ಮಾತಾಡಿ ಅಂತನಾ? ಸರ್. ನೋಟಿಸ್ ಕೊಟ್ಟಿದ್ದು ರಾಂಗ್ ಅಂತನಾ? ಯಾರೋ ಒಬ್ಬ ನಿಯಮವನ್ನ ಉಲ್ಲಂಘನೆ ಮಾಡಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರೆ ಸರ್ಕಾರ ನೋಟಿಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ಇದರಲ್ಲಿ ಏನ್ ಕೆಟ್ಟದಾಗಿದೆ? ಇಲ್ಲ, ನನ್ನನ್ನು ಕೇಳ್ತಾ ಇದ್ರಾ ಹಾ ನಿಮ್ಮನ್ನೇ ಸರ್? ನನ್ನನ್ನ ಕೇಳ್ತಾ ಇದ್ರಾ? ಹೌದು, ನಿಮ್ಮನ್ನೇ. ಹಲೋ ಸರ್. ಮಾತಾಡಿ. ಹಲೋ ನಮ್ಮ ವಾಯ್ಸ್ ನಿಮ್ಗೆ ಡಿಲೇ ಇರುತ್ತೆ, ಮಾತಾಡಿ. ಸರ್, ಅದು ತಪ್ಪು ಅಂತ ನಾವು ಹೇಳಕ್ಕಾಗುತ್ತೆ ಸರ್? ಸರ್ಕಾರ ಅದನ್ನೆಲ್ಲ ನೋಡಿ ಮಾಡೋದು ಕರೆಕ್ಟಾಗಿ ಮಾಡ್ತಿದ್ದಾರೆ. ಆದ್ರೆ ಇವ್ರು ಅದನ್ನೆಲ್ಲ ಸೆರ್ ಮಾಡ್ಕೊಂಡು ಮಾಡ್ಬೇಕಾಗಿತ್ತು. ಸರ್ಕಾರ ದೂರಕ್ಕಾಗಲ್ಲ ಸರ್. ಇವ್ರ ತಪ್ಪಿದ್ದ ಅದನ್ನ ಸರಿ ಅನ್ನಕ್ಕಾಗಲ್ಲ. ಹಂಗಾಗಿ 100% ನಾನು ಹೇಳ್ತಾ ಇದ್ದೀನಿ, ಇದು ಇನ್ನೊಂದು ವಾರ 15 ದಿವಸ ಒಳಗಡೆ ಸರಿ ಹೋಗ್ಬೋದು. ಆದ್ರೆ ಮನವಿ ಮಾಡಿ ಅದನ್ನ ಲಾಸ್ ಆಗ್ತಿದೆ ಅಂತ ಕೇಳ್ಕೊಂಡು ಮಾಡ್ಬೋದು. ಇವಾಗ ಕೋರ್ಟ್ ಮುಖಾಂತರ ಹೋಗಿದೆ, ಕೋರ್ಟಲ್ಲಿ ಬಗೆಹರಿಸ್ಕಿದಾರ, ಮಾತುಕತೆಯಲ್ಲಿ ಬಗೆಹರಿಸಿದ ಗೊತ್ತಿಲ್ಲ. ಕೋರ್ಟ್ ಮುಖಾಂತರ ಹೋದ್ರೆ ಅದನ್ನ ಬಗೆಹರಿಸಬೇಕಾಗತ್ತೆ. ಇದೆಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ಇದನ್ನ ಬಗೆಹರಿಸಬೇಕಾಗುತ್ತೆ. ಅದು ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಕಾನೂನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಆಗುತ್ತೆ. ಅದು ತುಂಬಾ ಟೈಮ್ ತಗೋದು ಆಗ್ಬೋದು 100%. ಆದ್ರೆ ಇವತ್ತಾಗಬೇಕಾಯ್ತಿಲ್ಲ ಅಂದ್ರೆ ಇನ್ನು ಮುಂದಕ್ಕೆ ಹೋದ್ರೆ ಕಷ್ಟ ಆಗುತ್ತೆ 100%. ಅಲ್ಲಿ ನೋಡ್ಬೋದು, ಒಂದು ಮಾಗಡಿ MLA ಬಾಲಕೃಷ್ಣ ಹೇಳ್ತಾರೆ, ಒಂದು ತಿಂಗಳು ಮುಂದಕ್ಕೆ ಹಾಕಿ ಏನಾಗುತ್ತೆ ಅಂತ ಹೇಳ್ತಾರೆ 100%. ಈ ತರನು ಹೇಳ್ತಾರೆ. ಆದ್ರೆ ಜನ ಗೊತ್ತಿದ್ದಲ್ಲಿ ನಟ್ಟು ಬೋಲ್ಟ್ ಅನ್ನೋದೊಂದು ಕಾರ್ಯಕ್ರಮವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ 100%. ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಇದು ಬಹಳ ವರ್ಷದಿಂದ ಬಿಗ್ ಬಾಸ್ ಇಂದ ಒಂದಲ್ಲ ಒಂದು ಸಮಸ್ಯೆಗಳು, ಜಗಳಗಳು, ಕಿರಿಕಿರಿ ಬರ್ತಾ ಇತ್ತು. ಆದ್ರೆ ಬಿಗ್ ಬಾಸ್ ಖಂಡಿತ ಕೂಡ ಮನೋರಂಜನೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ, ಅದನ್ನು ಕೂಡ ಒಂದು ನಿರೂಪಕರು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಕಾದ್ ನೋಡೋಣ, ಖಂಡಿತ ಕೂಡ ಅದು ಒಳ್ಳೆದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.